ಆ ಸ್ಟ್ರೆಸ್ಸಿಗೂ ಡಿಸ್ಟ್ರೆಸ್ಸಿಗೂ ನಡುವಿನಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ. ಮನುಷ್ಯ ಏನು ತಪ್ಪು ತಿಳ್ಕೊಳ್ತಾರೆ, ಸಾಮಾನ್ಯ ಜನರ ಅಭಿಪ್ರಾಯ ಏನಂದರೆ ಸ್ಟ್ರೆಸ್ ಹಾಳು ಅಂತ. ಸ್ಟ್ರೆಸ್ ಬಹಳ ಒಳ್ಳೆಯದು ದೇಹಕ್ಕೆ. ಸ್ಟ್ರೆಸ್ ಇಲ್ಲದಿದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಒಂದು ಉದಾಹರಣೆ ಹೇಳ್ತೇನೆ. ಈ ಎರೆಹುಳ ಉಂಟಲ್ವಾ, ಅರ್ಥವಾಮ್, ಅದನ್ನು ನೀನು ಫ್ರಿಜ್ಜಿನಲ್ಲಿಡು, ಸತ್ತು ಹೋಗ್ತದೆ. ಅದಕ್ಕೆ ಬಿಸಿ ಬೇಕು, ಬಿಸಿ ಇಲ್ಲದೆ ಬದುಕುವುದಿಲ್ಲ. ಸರಿ, ಬಿಸಿ ಬೇಕಲ್ವಾ, ಅದನ್ನು ನಾನು ಇದರಲ್ಲಿ ಒಲೆಗೆ ಹಾಕ್ತೇನೆ, ಸತ್ತು ಹೋಗ್ತದೆ. ಹಾಗಾಗಿ ಎಕ್ಸ್ಟ್ರೀಮ್ಸ್ ಹಾಳು. ಆ ಎಕ್ಸ್ಟ್ರೀಮಿಗೆ ಹೇಳೋದು ಡಿಸ್ಟ್ರೆಸ್ ಅಂತ. ಸ್ಟ್ರೆಸ್ ಬೇಕು ಮನುಷ್ಯನಿಗೆ. ಈಗ ನನಗೆ ಏನು ಸ್ಟ್ರೆಸ್ ಬೇಡ, ನಾನು ಏನು ಮಾಡೋದಿಲ್ಲ, ನಾನು ಹೋಗಿ ಸುಮ್ಮನೆ ಕೂತ್ಕೊಳ್ತೇನೆ ಅಂದರೆ ಒಂದು ವಾರದಲ್ಲಿ ಅದು ಮುಗೀತದೆ. ಅಲ್ಲ, ಸ್ಟ್ರೆಸ್ ಇರಲೇಬೇಕು. ಪಾಸಿಟಿವ್ ಸ್ಟ್ರೆಸ್. ಸ್ಟ್ರೆಸ್ಸಿನಿಂದ ನೀನೊಂದು ಒಳ್ಳೆ ಶಬ್ದ ಹೇಳಿದಿ, ಪಾಸಿಟಿವ್ ಸ್ಟ್ರೆಸ್ ಅಂತ. ಅದಕ್ಕೆ ಹೇಳೋದು ಅವರು ಇದೆಲ್ಲ ಲ್ಯಾಟಿನ್ ಅಲ್ವಾ, ಅದಕ್ಕೆ ಪಾಸಿಟಿವ್ ಅಂತ ಲ್ಯಾಟಿನ್, ಅದಕ್ಕೆ ಇಂಗ್ಲಿಷ್. ಲ್ಯಾಟಿನ್ ನಲ್ಲಿ ಯು ಸ್ಟ್ರೆಸ್ ಅಂತ ಹೇಳೋದು, EUSTRESS. ಯು ಅಂದ್ರೆ ನಾರ್ಮಲ್, ನಾರ್ಮಲ್ ಸ್ಟ್ರೆಸ್. ಡಿಸ್ಟ್ರೆಸ್ ಅಂದ್ರೆ ಎಬ್ನಾರ್ಮಲ್ ಸ್ಟ್ರೆಸ್, ನೆಗೆಟಿವ್ ಸ್ಟ್ರೆಸ್. ನೆಗೆಟಿವ್ ಸ್ಟ್ರೆಸ್ ಅಲ್ಲ, ನೆಗೆಟಿವ್ ಸ್ಟ್ರೆಸ್ ಅಲ್ಲ, ಎಬ್ನಾರ್ಮಲ್ ಸ್ಟ್ರೆಸ್. ಏನು ಅಂದ್ರೆ ನಾವು ಅದಕ್ಕೆ ಹೇಗೆ ಬೆಂಡ್ ಆಗ್ತೇವೆ ಸ್ಟ್ರೆಸ್ಸಿಗೆ. ಈಗ ನಾರ್ಮಲ್ ಸ್ಟ್ರೆಸ್ ಸಿಗಬೇಕು, ಈಗ ನನಗೆ ಇಲ್ಲಿ ಬಂದು ಮಾತಾಡಬೇಕು, ಓಕೆ, ಅದು ಸ್ಟ್ರೆಸ್. ಇಲ್ಲಿ ಮಾತಾಡೋದು ಸುಮ್ಮನೆ ಆಗೋದಿಲ್ಲ, ಅದಕ್ಕೆ ಸ್ವಲ್ಪ ಸ್ಟ್ರೆಸ್ ಉಂಟು. ಆದರೆ ಇಲ್ಲಿ ಬರಲಿಕ್ಕೆ ನನಗೆ ಹೆದರಿಕೆ, ನನಗೆ ಬರಲಿಕ್ಕೆ ಆಗೋದಿಲ್ಲ, ಜನರು ನೋಡ್ಲಿಕ್ಕೆ ಆಗೋದಿಲ್ಲ, ಪಬ್ಲಿಕ್ ಸ್ಪೀಚ್ ಕೊಡ್ಲಿಕ್ಕೆ ಆಗೋದಿಲ್ಲ. ಅದು ನನ್ನ ಎಬ್ನಾರ್ಮಲ್ ರಿಯಾಕ್ಷನ್ ಆಗ್ತದೆ ಸ್ಟ್ರೆಸ್ಸಿಗೆ. ನಿನಗೆ ಜೀವನದಲ್ಲಿ ಸುಖ ಇರಬೇಕಾದ್ರೆ ಲವ್ ಯುವರ್ ವರ್ಕ್. ನಿನಗೇನು ಸಂತೋಷ ಉಂಟು ಆ ಕೆಲಸ ಮಾತ್ರ ಮಾಡು, ನಿನಗೇನು ಸಂತೋಷ ಇಲ್ಲ ಆ ಕೆಲಸ ಮಾಡಬೇಡ. ಹಾಗೆ ಲವ್ ಯುವರ್ ವರ್ಕ್, ಲವ್ ಯುವರ್ ಎನ್ವೈರನ್ಮೆಂಟ್. ಈಗ ನಮಗೆ ಈಗ ಐಡಿಯಲ್ ಹೇಗಂದ್ರೆ, ಈಗ ನಾನು ಒಳ್ಳೆಯವನು, ನನ್ನ ಹೆಂಡತಿ ಒಳ್ಳೆಯವರಾಗಿರ್ಬೇಕು, ನಮ್ಮ ಮಕ್ಕಳು ಒಳ್ಳೆಯವರಾಗಿರ್ಬೇಕು, ನಮ್ಮ ಮನೆಯವರೆಲ್ಲ ಒಳ್ಳೆಯವರಾಗಿರ್ಬೇಕು, ನಮ್ಮ ಸಮುದಾಯ, ನಮ್ಮ ಒಡಬಂಡಿಗಳಲ್ಲಿ ಒಟ್ಟಾಗಿರೋ, ನನ್ನ ಸಹೋದ್ಯೋಗಿಗಳಲ್ಲಿ ಇದು ಸಾಧ್ಯ ಇಲ್ಲ ಜೀವನದಲ್ಲಿ. ಅದಕ್ಕೆ ಏನು ಮಾಡಬೇಕು ಅಂದರೆ, ಜೀವನದಲ್ಲಿ ಹೇಗೆ ಸುಖ ಪಡುವುದಂದರೆ, ಆ ಸುಖ ಅಂತ ಒಂದಿಲ್ಲ, ಸಂತೋಷ ಅಂತ ಇಲ್ಲ. ನಿನಗೆ ಸಂತೋಷ ಬೇಕಿದ್ರೆ ಅದು ಇನ್ನೊಬ್ಬರ ಸಂತೋಷದಲ್ಲಿ ಅದನ್ನು ಕಾಣಬೇಕು. ಸಂತೋಷ ಅಂತ ಅದನ್ನು ಹುಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಅದು ಅಂಗಡಿಯಲ್ಲಿ ಸಿಕ್ಕುವುದಿಲ್ಲ. ಕಪ್ಪು ಹಣ ಇದ್ರೂ ಕೂಡ ಸಿಕ್ಕುವುದಿಲ್ಲ. ಎಷ್ಟು ಈಗ 1000 ರೂಪಾಯಿ ನೋಟ್ ಇದ್ರೂ ಸಂತೋಷ ಸಿಕ್ಕುವುದಿಲ್ಲ. ಸಂತೋಷ ಸಿಕ್ಕಬೇಕಾದ್ರೆ ಇನ್ನೊಬ್ಬರಿಗೆ ಸಂತೋಷ ಕೊಡಬೇಕು. ಸ್ಟ್ರೆಸ್ ಅಂದರೆ ಹೆದರಬೇಡಿ. ಈಗ ನಿಮ್ಮ ಅಭಿಪ್ರಾಯ ಏನಂದ್ರೆ ಸ್ಟ್ರೆಸ್ ಹಾಳು ಅಂತ ಅಲ್ಲ, ಅದನ್ನು ಆ ಮಿತ್ತನ್ನು ನಾನು ತೆಗೆದಿದ್ದೇನೆ. ಸ್ಟ್ರೆಸ್ ಒಳ್ಳೆಯದು, ಪ್ರತಿಯೊಬ್ಬರಿಗೂ ಸ್ಟ್ರೆಸ್ ಬೇಕು, ಅದನ್ನು ನಾನು ತೆಗೆದಿದ್ದೇನೆ. ಆ ಅಭಿಪ್ರಾಯದಲ್ಲಿ ನಿಮಗೆಲ್ಲ ಸ್ಟ್ರೆಸ್ ಉಂಟು. ಆ ಸ್ಟ್ರೆಸ್ಸಿನಲ್ಲಿ ಡಿಸ್ಟ್ರೆಸ್ ಮಾಡ್ಕೊಳ್ಬೇಡಿ. ಆ ಸ್ಟ್ರೆಸ್ಸನ್ನು ಯೂ ಸ್ಟ್ರೆಸ್ ಆಗಿ ಉಪಯೋಗಿಸಿ. ಇದು ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಕೈಯಲ್ಲಿ ಉಂಟು. ಆ ಸ್ಟ್ರೆಸ್ಸನ್ನು ಯೂ ಸ್ಟ್ರೆಸ್ ಆಗಿ ನಿಮ್ಮ ದೇಹಕ್ಕೆ ಒಳ್ಳೆಯದಾಗಿ ಮಾಡಿಕೊಳ್ಳೋದು, ಅಥವಾ ಸ್ಟ್ರೆಸ್ಸನ್ನು ಡಿಸ್ಟ್ರೆಸ್ ಆಗಿ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳೋದು, ಎರಡೂ ನಿಮ್ಮ ಕೈಯಲ್ಲಿ.